ಸಭಾದವರು ಶೂಟ್ ಮಾಡಿದ್ರು ಕೂಡ ಸಹಿಸಿಕೊಳ್ಳುವಂತ ಶಕ್ತಿ ಇವತ್ತು ವೈಚಾರಿಕ ಅಭಿಪ್ರಾಯ ಭೇದಗಳಿರಬಹುದಲ್ವೇ? ವೈಚಾರಿಕ ಅಭಿಪ್ರಾಯ ಭೇದಗಳು ಅಂತ ಅವ್ರು ಕರೀತಾರೆ. ವೈಚಾರಿಕ ಅಭಿಪ್ರಾಯ ಭೇದಗಳಿದೆ. ನಮ್ಮ ಸಿದ್ಧಾಂತ ಮ್ಯಾಚ್ ಆಗಲಿಲ್ಲ ನಮಗೂ. ರಾಷ್ಟ್ರಪಿತ ಇವತ್ತೇನು ಹೇಳ್ತಾರೆ ಅಂದ್ರೆ, ಗಾಂಧೀಜಿ ಅವರು ಸ್ವತಂತ್ರ ಬಂದ್ರು ಕೂಡ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆ ತಗೊಳ್ಳಿಲ್ಲ. ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದಿತ್ತು, ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು. ಯಾಕೆ ತಗೊಳ್ಳಿಲ್ಲ? ಅವ್ರಿಗೆ ನಂಬಿಕೆ ಇದ್ದಿದ್ದು ಹೋರಾಟಗಳ ಮೇಲೆ. ಹೋರಾಟ ಮಾಡೋದಷ್ಟೇ ದೇಶದಲ್ಲಿ ನಾವು ನ್ಯಾಯ ಪಡಿಬೋದು. ನಮ್ದೇ ಕಾಂಗ್ರೆಸ್ ಬಂದ್ರು ಕೂಡ ನಮ್ಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಅವ್ರಿಗೂ ನಂಬಿಕೆ ಇರಲಿಲ್ಲ. ಆದ್ರೆ ಅವ್ರನ್ನ ಅವತ್ತು ಮುಗಿಸಿದ್ರಲ್ಲಿ ಇವತ್ತಿನ ಏನು ಕಾಂಗ್ರೆಸ್ ಬಿಜೆಪಿ ಅಂತಾರೆ ಎರಡೂ ಪಕ್ಷಗಳ ಕೈವಾಡ ಇತ್ತು ಅನ್ನೋದು ಕೂಡ ಸಂಶಯ ಇದೆ. ಇವೆಲ್ಲ ನಾವು ನೋಡಿದಾಗ ಈಗ ಈ ಕಾಂಗ್ರೆಸ್ ರಾಮ, ಬಿಜೆಪಿ ರಾಮ, ಗಾಂಧೀಜಿ ರಾಮ ಇವರೆಲ್ಲ ಯಾರ್ಯಾರು ಅಂತ ಬೇರೆ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇವೆಲ್ಲವೂ ಇಲ್ಲ. ಎಲ್ಲ ಇದು ಆ ಚುನಾವಣೆಗೆ ತಕ್ಕಂತೆ ಬಿಜೆಪಿ ಅವರು ಬಾಬ್ರಿ ಮಸೀದಿ ಧ್ವಂಸ ಆದಾಗ ದೇಶದ ಪ್ರಧಾನಮಂತ್ರಿ ಯಾರಾಗಿದ್ರು? ಅಲ್ಲ, ನಾನು ಹೇಳ್ತೀನಿ, ಕೇಳ್ಬೇಕಲ್ಲ ಸುಧೀಂದ್ರ ಅವ್ರನ್ನ. ಕೇಳಿದ್ರೆ ನೀವೇನು ಆನ್ಸರ್ ಮಾಡಲ್ಲ. ದೇಶ ಪ್ರಧಾನಮಂತ್ರಿ ಯಾರಾಗಿದ್ರಾಗ ಹೇಳ್ತಾ ಇದ್ದೀನಿ ನಾನು ಈ ಎಲ್ಲಾ ರಾಮ ಇದೆಯಲ್ಲ, ಯಾವ್ಯಾವ ರಾಮಗಳಿವೆಲ್ಲ? ಅಲ್ಲ, ನೀವೇನ್ ಹೇಳಿದ್ರಲ್ಲ 2-3 ರಾಮ ಅಂದ್ರು, ಅದೆಲ್ಲ ಇವರು ಯಾವ ಚುನಾವಣೆಗೆ ಬೇಕಂದ್ರೆ ಹಂಗ್ ಮಾಡ್ಕೊಳ್ತಕ್ಕಂಥ ರಾಮ. ಇವಾಗ 2014ರಲ್ಲಿ ಇವರೇನು ಹೆಂಗ ಅಧಿಕಾರ, ಎಲೆಕ್ಷನ್ ರಾಮ ಅದು ಪಂಗನಾಮ. 2000 ಎಲ್ಲ ಅದ್ ಮಾಡ್ತೀವಿ, 2 ಕೋಟಿ ಕೆಲಸ. ಅದು ಪಂಗನಾಮ ಅನ್ನೋ ಒಳಗೆ ಬಹಳ ಪವಿತ್ರ ಅರ್ಥ ಇದೆ. ಬಹಳ ಪವಿತ್ರವಾದಂತ ನಾಮ ಅದು. ಕೇಳಿಸ್ಕೊಂಬಿಡಿ. ಏನಾಗಿದೆ ಗೊತ್ತಾ, ಕನ್ನಡದಲ್ಲಿ ಕೆಲವು ಪದಗಳಿಗೆ ಉತ್ತಮಾರ್ಥ ಪ್ರಾಪ್ತಿ ಅಂತ, ಕೆಲವು ಪದಗಳಿಗೆ ಹೀನಾರ್ಥ ಪ್ರಾಪ್ತಿ ಅಂತ. ಪಂಗನಾಮ ಬಹಳ ಒಳ್ಳೆ ಶಬ್ದ. ಅದು ಯಾರೋ ಕೆಟ್ಟದಕ್ಕೆ ಯೂಸ್ ಮಾಡಿಬಿಟ್ಟು ಪಂಗನಾಮ ಅದು ಮಹಾವಿಷ್ಣುವಿಗೆ ಧರಿಸುವಂತ ಪರಮ ಪವಿತ್ರವಾದಂತ ನಾಮ. ಇವಾಗ ನಾನು ಹೇಳ್ತಕ್ಕಂಥ ಅರ್ಥದ ಉಲ್ಲೇಖ ಮಾಡ್ಕೊಳ್ಳಿ. ಆಯ್ತಾ, 2014ರಲ್ಲಿ ಹಂಗ ಅಧಿಕಾರಕ್ಕೆ ಬಂದ್ರು. 2018ಅಲ್ಲಿ ಪೆಲ್ಗಾವಲ್ಲಿ ಅಧಿಕಾರಕ್ಕೆ ಬಂದ್ರು. 2024ಅಲ್ಲಿ ಶ್ರೀರಾಮದಲ್ಲಿ ಅಧಿಕಾರ. ಆತರ ಅವ್ರಿಗೆ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಬೇಕು ಅದು ಮುಖ್ಯ. ಮುಂಚೆ ಒಂದೇ ಒಂದು ಮಾತು, ಅವ್ರ ಚುನಾವಣೆಗೆ ಹೆಂಗೆ ರಾಮ್ ಅನ್ನೋ ರಾಮ್ ನಿಮಗೆ ಬೇಡ. ನಮ್ಗೆ ಯಾವ ರಾಮ ಬೇಡ, ಯಾವ ರಾಮ ಬೇಕು ಅಂತ ಎಲ್ಲಾ ರಾಮ ಒಂದೇ. ನಮ್ಗೆ ರಾಮ ಅಂದ್ರೆ ಒಂದೇ ರಾಮನೇ ಇರೋದು. ಎಲೆಕ್ಷನ್ ರಾಮ, ನರೇಗಾ ರಾಮ ಬೇರೆ ಬೇರೆ. ನರೇಗಾ ರಾಮ, ಈ ಎಲೆಕ್ಷನ್ ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ರಾಮ, ಈ ದೇವಸ್ಥಾನ ಕಟ್ಸಿದ ತಕ್ಷಣ ಸೀಳು ಇದು ಇದೇನು ಛತ್ರ ಬಿದ್ದುಬಿಟ್ಟು ಅಲ್ಲಿ ಬೀಳ್ತಕ್ಕಂಥ ರಾಮ ಎಲ್ಲ ನಮ್ಮ ಹತ್ರ ಆತರ. ನಮ್ಗಿರೋದು ಒಂದೇ ರಾಮ, ಅವ್ರನ್ನ ನಾವು ಪೂಜಿಸ್ತೀವಿ. ರಾಮನ್ ನಾನು ಪೂಜೆ ಮಾಡ್ತೀನಿ, ಒಂದೇ ರಾಮನ್ ಪೂಜೆ ಮಾಡ್ತಿದೆ. ಒಂದೇ ಒಂದ್ ನಿಮಿಷ ಒಂದು ಮಾತು. ಈಗ ನೀನು ಆಂಜನೇಯನ ಪೂಜೆ ಮಾಡಿದ್ರೆ ಬೇರೆ ಅಲ್ಲಪ್ಪ, ರಾಮನ್ ಪೂಜೆ ಮಾಡಿದ್ರೆ ಬೇರೆ ಅಲ್ಲಪ್ಪ. ಆಂಜನೇಯನ ಹೃದಯದಲ್ಲೇ ರಾಮ ಇದ್ದ ಅಂತ. ಪಾಪ ಅವರ ಅರ್ಥದಲ್ಲಿ ನಾವು ಗಾಂಧೀಜಿ ಹೇಳಿದ ರಾಮನನ್ನೇ ಹೆಸರಿಟ್ರೆ ಅವ್ರು ಗಾಂಧೀಜಿ ಸಾಯೋವಾಗ ಹೇಳಿದ್ ಗಾಂಧೀಜಿ ಅಂತ. ಆ ಗಾಂಧೀಜಿ ಮುಂಚೆನೂ ಬೇಕಾದಷ್ಟು ಹೇಳಿದ್ರು, ಎಲ್ಲಾನು ಲೆಕ್ಕ ತಗೊಳ್ಳಿ. ಬಟ್ ನಾನು ಒಂದೇ ಒಂದು ಪಾಯಿಂಟ್ ನನಗೆ ದಯವಿಟ್ಟು ಒಂದು 20 ಸೆಕೆಂಡ್ ಅವಕಾಶ ಮಾಡ್ಕೊಳ್ಬೇಕು. ನೀವು ಆರ್ಟಿಕಲ್ 258 ಉಲ್ಲೇಖ ಮಾಡಿದ್ರೆ ಇವರು ಅದು ನಮ್ಮ ಸ್ನೇಹಿತರು ಸಂಕೀರ್ತವ್ರು ಕನ್ಕರೆನ್ಸ್ ಲಿಸ್ಟ್ ಅಂತ ಹೇಳಿದ್ರು. ಎರಡನ್ನೂ ನಾನು ಹೇಳಬೇಕು ಅಂತಿದ್ದೆ. ನೋಡಿ, ಆರ್ಟಿಕಲ್ 258 ನೀವು ಹೇಳ್ದಂಗೆ ಇದು ಆಮೇಲೆ ಕನ್ಕರೆನ್ಸ್ ಲಿಸ್ಟ್ ಅಂತಿದ್ಯಲ್ಲ, ಕನ್ಕರೆನ್ಸ್ ಯಾವ್ದು ಸಮವರ್ತಿ ಪಟ್ಟಿ ಅಂದ್ರೆ ರಾಜ್ಯದ ಪಾಲು ಎಲ್ಲಿರುತ್ತೋ ಅದು ಹಣಕಾಸು ಇರಬಹುದು, ಇಂಪ್ಲಿಮೆಂಟೇಷನ್ ಗೈಡ್ ಲೈನ್ಸ್ ಅಲ್ಲಿ ಇರಬಹುದು, ಅದಕ್ಕೆ ತಗೊಳ್ಳೇಬೇಕು ಅಂತ ಇದೇ ಆರ್ಟಿಕಲ್ 258 ಲಿಸ್ಟ್ ಇವರೇ ಹೇಳಿರೋದು. ಕನ್ಕರೆನ್ಸ್ ಲಿಸ್ಟ್ ಪಾಲಿಸ್ತಾ ಇದ್ದಾರಾ? ಪಾಲಿಸಿದಾರ ಈ ವಿಷಯದಲ್ಲಿ? ಅಲ್ಲಿ ಉಲ್ಲೇಖ ಅಲ್ಲಿ ಉಲ್ಲಂಘನೆ ಆಗ್ಲಿಲ್ವಾ? ಅದು ಸಂವಿಧಾನ ಬದ್ಧತೆನಾ? ಇವರೇ ಕೊಟ್ಟಿದ್ದಂತ. ನಾನು ಲಾಸ್ಟ್ ಅಲ್ಲಿ ಹೇಳೋಣ ಅಂತಿದ್ದೆ, ಅವರೇ ಹೇಳಿದ್ರು ಅದನ್ನ. ಕನ್ಕರೆನ್ಸ್ ಲಿಸ್ಟ್ ಅಲ್ಲಿ ರಾಜ್ಯದ ಅಧಿಕಾರ ಇದ್ದ ಮೇಲೆ, ರಾಜ್ಯದ ಪಾಲು ಇದ್ದ ಮೇಲೆ, ಸಮಪಾಲು ಅಂತೇನಿಲ್ಲ, ಯಾವುದೇ ಒಂದು ರೀತಿ ರಾಜ್ಯದ ಪಾಲು ಇದ್ದ ಮೇಲೆ ಅದಕ್ಕೆ ಇದು ರಾಜ್ಯದ ಒಪ್ಪಿಗೆ, ಔಪಚಾರಿಕವಾಗಿ ಒಪ್ಪಿಗೆ ತಗೊಂಡ ತಕ್ಷಣ ಅವ್ರು ಅದ್ರ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥ ಕಾನೂನು ಇಲ್ಲ, ಬಟ್ ಪಡ್ಕೋಬೇಕು ಅಂತಕ್ಕಂಥದ್ದು ಇದೆ. ಅದೇ ಲಿಸ್ಟ್ ನಲ್ಲಿ ತಗೊಂಡಿದಾರ? ಯಾವ ರಾಜ್ಯದ ತಗೊಂಡಿದ್ದಾರೆ? ನಮ್ದು ಬಿಟ್ಟುಬಿಡಿ, ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ತಗೊಂಡಿದಾರ ಹೋಗ್ಲಿ. ಅಲ್ಲಿ ನಿಮ್ದೇನು ಫೆಡರಲಿಸಮ್. ಮಹಾತ್ಮ ಗಾಂಧೀಜಿ ಜೊತೆಗೇನೆ ರಾಮ ಅಂತ ಇಟ್ಕೊಂಡಿದ್ರು ತಕರಾರಿರ್ಲಿಲ್ವಲ್ರಿ? ಮಹಾತ್ಮ ಗಾಂಧಿ ಇದು ರಾಮ ಮೈನಸ್ ಗಾಂಧಿ ಅಂತ ಯಾಕೆ ಮಾಡ್ಕೊಂಡು ಹೋದ್ರಿ ಇದರಲ್ಲಿ? ಸರಿಯಪ್ಪ, ಮಹಾತ್ಮ ಗಾಂಧಿ ರಾಮ ಯೋಜನೆ ಮುಗಿದೋಗಿತ್ತಲ್ಲ, ಗಾಂಧೀಜಿನೂ ಬರ್ತಿದ್ರು, ರಾಮನೂ ಬರ್ತಿದ್ರಲ್ರಿ ಅಲ್ಲಿ. ಈಗ ನೆಹರು ಅವರ ಕಾಲದಿಂದ ಈ ಯೋಜನೆ ಇದೆ. ಸೊ 1960s ಅಲ್ಲೆಲ್ಲೋ ಅಹಮದಾಬಾದ್ ಸ್ಟೇಡಿಯಂಗೂ ಮೋದಿ ಹೆಸರಿಟ್ಟಿರಲ್ಲ. ಮೋದಿ ಹೆಸರಿಟ್ಕೊಂಡಿಲ್ವಾಗ ಸ್ಟೇಡಿಯಂಗೆ? ನಾನು ಹೇಳ್ತಾ ವಿಷಯನೇ ಬೇರೆ ಅದಲ್ಲ. ಈಗ ಈ ಒಂದು ಯೋಜನೆ ಗ್ರಾಮೀಣ ಯಾರು ಕೆಲಸಗಾರರು ಇರ್ತಾರೆ ಅವರಿಗೆ ಕೂಲಿ ಕೊಡಬೇಕು, ಕೂಲಿಗಾಗಿ ಕಾಳು ಅಂತ ಕರೀತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಕೂಲಿಗಾಗಿ ಕಾಳು. ಸರಿ, ಗಾಂಧಿ ಅಂತ ಬಂದಿತ್ತಲ್ಲ, ರಾಜಕೀಯ ಪಕ್ಷಕ್ಕೆ ಸೇರಿಸ್ಬಿಡಿ ಅಂತ ರಾಷ್ಟ್ರಪಿತ ಅಂತ ಕರೆದಿರೋದು. ನಿಮಿಷ, ಈಗ ನರೇಗಾ ಅಂತ ಕಾಲಕ್ರಮೇಣ ನೆಹರು ತೆಗೆದಿದ್ರು ಇಶ್ಯೂ ಆಗ್ತಿರ್ಲಿಲ್ಲ, ರಾಜೀವ್ ಗಾಂಧಿ ತೆಗೆದಿದ್ರು ಇಶ್ಯೂ ಆಗ್ತಿರ್ಲಿಲ್ಲ, ಗಾಂಧಿ ತೆಗೆದ್ರಲ್ಲ ಅದು ಇಶ್ಯೂ. ಈಗ ಇದು ನೋಡಿ, ಇದು ಕಾಂಗ್ರೆಸ್ ಅವರ ಒಂದು ಅಪಾಪಿತನ ಅಂತ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಈ ಯೋಜನೆಗೆ ಚರ್ಚೆ ಮಾಡಿ ಇದನ್ನ ನಿಜವಾದ ಏನು ಅಂಶಗಳನ್ನ ಹೇಳ್ಬಿಟ್ರೆ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಆ ಉಪಯೋಗ ಆಗ್ಬಾರ್ದು. ಅವ್ರಿಗೆ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಲ್ಲಿ ತೊಡಕೊಂಡು ಏನಾಗಿದೆ, ಹೆಸರು ಮಾತ್ರ ಹಿಂದೆ ಹೋಗ್ತಾ ಇದ್ದಾರೆ ವಿನಃ ಇವರು ಇದರ
ಡೆಪ್ತ್ಗೆ ಹೋಗ್ತಾ ಇಲ್ಲ. ಇದರ ಏನು ಇದರಿಂದ ಏನು ಉಪಯೋಗಗಳಾಗುತ್ತೆ ಅಲ್ಲಿನ ಗ್ರಾಮಸ್ಥರಿಗೆ, ಗ್ರಾಮೀಣ ಜನತೆಗೆ, ಅದನ್ನ ಇವರೆಲ್ಲೂ ಹೇಳ್ತಾ ಇಲ್ಲ. ಸೊ ಇವರು ಹೋಗ್ತಿರೋಂಥ ಡೈವರ್ಷನ್ ಟ್ಯಾಕ್ಟಿಕ್ ಇದೇನು ಕಾಂಗ್ರೆಸ್ಗೆ ಹೊಸದೇನಲ್ಲ, ಇದನ್ನ ಎಲ್ಲಾ ವಿಷಯದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೀನು 4 ಬಿಟ್ಟು 5ನೇ ಯಾವ್ದೋ ಹುಡ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಕೆಲಸಗಳನ್ನ ಕಾಂಗ್ರೆಸ್ ಅವ್ರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ನಾನು ಹೇಳ್ತಿರೋಂಥದ್ದು ಕಾಲಕ್ರಮೇಣ ಸುಮಾರಷ್ಟು ಹೆಸರುಗಳು, ಸುಮಾರಷ್ಟು ಯೋಜನೆಗಳು ಬದಲಾವಣೆ ಆಗಿದೆ. ಆದ್ರೆ ಗಾಂಧಿಯ ಆದರ್ಶವನ್ನ ಏನು ಹೇಳುತ್ತೆ ಅದನ್ನ ನಾವಿಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಜನಕ್ಕೆ, ಗ್ರಾಮೀಣ ಜನತೆಗೆ ಉಪಯೋಗ ಆಗುವಂತ ಒಂದು ಯೋಜನೆಯನ್ನ ನಾವು ಮಾರ್ಪಾಡು ಮಾಡಿ ತಂದಿರುವಂತದ್ದು. ಇದೇನು ಹೊಸ ಯೋಜನೆ ಅಂತಲ್ಲ, ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಯೋಜನೆ ಸ್ವರೂಪದಲ್ಲೂ ಬದಲಾವಣೆ ಆಗಿದೆ. 100% ಈಗ ನಾವು ಗ್ರಾಮೀಣ ಇವಾಗ ಚೇಂಜಸ್ ಅಲ್ಲ, ಇದು ಗ್ರಾಮ ಪಂಚಾಯತಿಗೆ ಸುಪ್ರೀಂ ಅಧಿಕಾರ ಕೊಟ್ಟಿದ್ದೀವಿ. ಅಧಿಕಾರ ಕೊಟ್ಟಿದ್ದೀವಿ ಅಂತ ಹಣನೇ ಕೊಡ್ತಿದ್ರಿ, ಏನಾಗುತ್ತೆ ಸಂಕೀರ್ಣ? ನೀವಳೆ ಗ್ರಾಮ ಪಂಚಾಯತ್ ಅಧಿಕಾರ ಇದೆಯಪ್ಪ ಅಂದ್ಬಿಟ್ಟು ಹಣನೇ ಕೊಡಲ್ಲ ಅಂದ್ರೆ ಏನ್ ಮಾಡುತ್ತೆ ಗ್ರಾಮ ಪಂಚಾಯತ್? ಈಗ ಹಣ ಕೊಡಲ್ಲ ಅಲ್ಲ, ಹಣ ನಾವು ಈ ಪಾರ್ಟಿಸಿಪೇಷನ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಇರ್ಲಿ ಅಂತ ನಾವು ತಗೊಂಡಿಲ್ಲ. ನೀವು ಇವಾಗ 100 ಇರೋದನ್ನ 125 ದಿವಸ ಮಾಡಿದೀವಿ. ಇನ್ನ ನೋಡಿ ಇವ್ರು ತುಂಬಾ ಹೇಳ್ತಾರಲ್ಲ, ಈಗ ಮುಂಚೆ ಏನಾಗೋದು, ಹಿಂದಿನ ಕವಳೆ ಇರ್ಲಿಲ್ಲ, ಮಗನ ರಾಮಸ್ವಾಮಿ ಅಂತ ಇಟ್ಕೊಂಡಿದ್ರು. ಏನಾಗೋದು ಕವಳೆ ಇಲ್ಲ, ಇಲ್ಲಿ ದುಡ್ಡೇ ಇಲ್ಲ. ಮುಂಚೆ ಏನಾಗೋದು, ಜನವರಿ ತಿಂಗಳ ಸಂಬಳ ನಿಮ್ಗೆ ಫೆಬ್ರವರಿ 1ಕ್ಕೆ ಬರೋದು. ಮುಂಚೆ ಅದು ಹೋಗಿ ಫೆಬ್ರವರಿ 15 ಆಯ್ತು. ಹೋಗ್ತಾ 3 ತಿಂಗಳಿಗೆ ನಮ್ಮ ಭಾಗ ಇದು ಗೃಹಲಕ್ಷ್ಮಿ ಹಣ ಆದಂಗೆ ಆಗಬಾರ್ದು. ಅದಕ್ಕೋಸ್ಕರ ಇವೆಲ್ಲ ತಡಿಬೇಕು ಅಂತ ನಾವು 7 ದಿವಸ ಮಾಡಿರೋದು. ಥ್ಯಾಂಕ್ ಯು ಸಂಕೀರ್, ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಸುಧೀಂದ್ರ ಮಾಗಡಿ ಅವರೇ. ಇಂಥ ವಿಚಾರಗಳಲ್ಲಿ ಇದರಲ್ಲಿ ಕಾಸ್ಮೆಟಿಕ್ ಚೇಂಜಸ್ ಏನಿದೆ, ಹೆಸರು ಮೇಲು ನೋಟದ ಚೇಂಜಸ್ ಕಾಣಿಸ್ತಿರೋದು ಹೆಸರು. ಗಾಂಧಿ ಹೆಸರು ತೆಗೆದುಬಿಟ್ಟಿದ್ದಾರೆ, ರಾಮನ ಹೆಸರಿಟ್ಟಿದ್ದಾರೆ ಅಂತ ಒಂದು. ಸ್ಟ್ರಕ್ಚರಲ್ ಅಂತ ಹೋದಾಗ 100ರಿಂದ 125 ದಿನ ಮಾಡಿದ್ದಾರೆ. ಇನ್ನೂ ಆಳಕ್ಕಿಳಿದು ಹೋದರೆ ರಾಜ್ಯಗಳ ಮೇಲೆ ವಿನಾಕಾರಣ ಸುಮ್ಮನೆ 40% ಹೊರೆ ಹಾಕ್ತಾ ಇದ್ದಾರೆ ಇವರು. ಆಯ್ತು, 40% ಒಂದು ರಾಜ್ಯ ಕೊಡಬೇಕಾದಾಗ ರಾಜ್ಯಗಳ ಅಭಿಪ್ರಾಯವನ್ನು ಕೇಳದೆ ಹೆಸರನ್ನು ಚೇಂಜ್ ಮಾಡಿದ್ದು ಹೇಗೆ ಇವರು? ಒಂದು ಬಸ್ಗೆ ಕೇಂದ್ರ ಸರ್ಕಾರ 60 ರೂಪಾಯಿ ಹಾಕಿ, ರಾಜ್ಯ ಸರ್ಕಾರ 40 ರೂಪಾಯಿ ಹಾಕಿದ್ರೆ ಬಸ್ಗೆ ಏನು ಹೆಸರಿಡಬೇಕು ಅಂತ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು. ಆ ಬಸ್ಗೆ ನನಗೆ ಇಷ್ಟ ಬಂದು ನಾನು ಹೆಸರಿಟ್ಕೋತೀನಿ ಅಂದರೆ ನಾನು 40 ರೂಪಾಯಿ ನೀನು ಯಾಕೆ ಕೇಳ್ತೀಯ ಅಂತ ಒಂದು ಪ್ರಶ್ನೆ ಬರಲ್ವಾ? ಅದೇ ರೀತಿ ಪ್ರಶ್ನೆ ಆಗಿದೆ. ಈ ಒಂದು ವಿಚಾರಕ್ಕೆ ಸೋಮವಾರವೂ ಮಂಗಳವಾರವೂ ಮುಂದುವರಿಸಬೇಕೆಂದು ಬಯಸುತ್ತಿರುವ ಸದನದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಸಿಗಬಹುದೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.